ಮೈಸೂರು ದಸರಾ ಉದ್ಘಾಟನೆಗೆ ಭಾನು ಮುಷ್ತಾಕ್ಗೆ ಆಹ್ವಾನ ಕೊಟ್ಟಿರೋದ್ರ ಬಗ್ಗೆ ಯಾವ ರೀತಿ ಪರವಿರೋಧದ ಚರ್ಚೆ ಆಗ್ತಾ ಇದೆ, ಎಲ್ಲೆಲ್ಲಿ ವಿರೋಧ ಇದೆ ಅನ್ನೋದನ್ನ ನೋಡ್ತಾ ಇದ್ರಿ. ಈಗ ಸಮುದಾಯದಲ್ಲೇ ಯಾವ ರೀತಿಯಾದಂತಹ ಚರ್ಚೆಗೆ ಈ ವಿಷಯ ಕಾರಣ ಆಗಿದೆ ಅಂತ. ಮೈಸೂರು ದಸರಾ ಉದ್ಘಾಟನೆಗೆ ಭಾನು ಮುಷ್ತಾಕ್ಗೆ ಆಹ್ವಾನ. ಚನ್ನಪಟ್ಟಣದ ಆಜಾದ್ ಬ್ರಿಗೇಡ್ ಸಂಘಟನೆ ಎಚ್ಚರಿಕೆ ಕೊಟ್ಟಿದೆ. ಉದ್ಘಾಟಕರನ್ನ ಬದಲಿಸದೇ ಇದ್ರೆ ಕಪ್ಪು ಬಾವುಟ ಪ್ರದರ್ಶನ ಮಾಡ್ತೀವಿ ಅಂತ ಕನ್ನಡಾಂಬೆಗೆ ನಿಂದಿಸಿದ್ದಾರೆ. ಸಂಸ್ಕೃತಿಗೆ ಅಗೌರವ ತೋರಿದ್ದಾರೆ. ಭಾನು ಮುಷ್ತಾಕ್ರಿಂದ ದಸರಾ ಉದ್ಘಾಟನೆ ಬೇಡ ಅಂತ ಪಟ್ಟಿಡಿದಿದ್ದಾರೆ. ಕಾಂಗ್ರೆಸ್ನಿಂದ ಹಿಂದೂ ಸಂಸ್ಕೃತಿಯ ನಾಶ ಮಾಡೋ ಹುನ್ನಾರ ಆಗ್ತಾ ಇದೆ. ನಮ್ಮ ಸಂಸ್ಕೃತಿ ಆಚರಣೆ ಭಾನು ಮುಷ್ತಾಕ್ ವಿರೋಧ ಮಾಡಿದ್ದಾರೆ. ಹಿಂದೂ ದೇವರು ಒಪ್ತೀನಿ ಅಂತ ಅಫಿಡವಿಟ್ ಮಾಡಿಸಿ ಚನ್ನಪಟ್ಟಣದ ಆಜಾದ್ ಬ್ರಿಗೇಡ್ ಸಂಘಟನೆಯಿಂದ ಆಗ್ರಹ ಆಯಿತು. ಭಾನು ಮುಷ್ತಾಕ್ ಅವ್ರನ್ನ ಆಹ್ವಾನ ಮಾಡಿದ್ದಾರೆ ರಾಜ್ಯ ಸರ್ಕಾರ. ಅದಕ್ಕೆ ನಮ್ದು ವಿರೋಧ ಇದೆ. ಅಂದ್ರೆ ಭಾನು ಮುಷ್ತಾಕ್ಗೆ ವಿರೋಧ ಅಲ್ಲ, ಆದ್ರೆ ಭಾನು ಮುಷ್ತಾಕ್ ಅವರು ಯಾವುದೋ ಒಂದು ಸಭೆಯಲ್ಲಿ ಮಾತಾಡ್ತಾ ಇರ್ಬೇಕಾದ್ರೆ ಏನ್ ಹೇಳಿದ್ದಾರೆ, ನಮ್ಮ ಹಿಂದೂಗಳ ಧಾರ್ಮಿಕ ಭಾವನೆಗೆ ಧಕ್ಕೆ ತರೋ ರೀತಿಯಲ್ಲೂ ಕೂಡ ಮಾತಾಡಿದ್ದಾರೆ. ಏನಂತ ಅಂದ್ರೆ ಅರಿಶಿಣ ಮತ್ತು ಕುಂಕುಮದ ಒಂದು ಧ್ವಜವನ್ನು ನೆಟ್ಟಿರೋದ್ರಿಂದಾಗಿ ಮುಸಲ್ಮಾನರು ಕನ್ನಡ ಕಲೀಲಿಕ್ಕೆ ಅಡ್ಡಿ ಆಗ್ತಿದೆ, ಮತ್ತೆ ಜೊತೆಗೆ ಈ ಕನ್ನಡನ ಭಾರತಾಂಬೆ ಮಾಡ್ಕೊಂಡು ಸೇರೋದ್ರಿಂದಾಗಿ ಅಡ್ಡಿಯಾಗಿದೆ ಅಂತ ಹೇಳಿದ್ದಾರೆ. ಈಗ ಕನ್ನಡಾಂಬೆನೆ ಗೌರವಿಸ್ತಾರಂತ ಒಂದು ಮಹಿಳೆ ಇವತ್ತು ನಮ್ಮ ನಾಡ ದೇವತೆ ಆದಂತ ಚಾಮುಂಡೇಶ್ವರಿ ಗೌರವಿಸ್ತಾರ ಅನ್ನೋದು ನಮ್ಮ ಪ್ರಶ್ನೆ. ಹಾಗಾಗಿ ಇದಕ್ಕೆ ನಮ್ದು ಸ್ಪಷ್ಟವಾದ ವಿರೋಧ ಇದೆ. ಒಂದು ವೇಳೆ ರಾಜ್ಯ ಸರ್ಕಾರ ಅವ್ರ ಮುಖಾಂತರನೇ ಉದ್ಘಾಟನೆ ಮಾಡ್ಬೇಕು ಅಂತ ಆದ್ರೆ ಖಂಡಿತವಾಗ್ಲೂ ಅವ್ರ ಕಡೆಯಿಂದ ಒಂದು ಅಫಿಡವಿಟ್ ತಗೊಳ್ಳಿ. ಏನಂತ ಅಂದ್ರೆ ನಾನು ಹಿಂದೂ ಧರ್ಮನ ಹೋಗ್ತೀನಿ, ಆಚರಣೆ ಹೋಗ್ತೀನಿ ಅಂತೇಳಿ. ಯಾಕಂದ್ರೆ ಈ ವಿಗ್ರಹಾರಾಧನೆ ವಿರೋಧಿಸುವಂತ ಮಹಿಳೆ ಬಂದು ಇದ್ ಮಾಡ್ತಾ ಇರೋದ ವಿರೋಧ ಇದೆ. ಆಮೇಲೆ ಈಗ ಇನ್ನು ತಿರುಪತಿ ಮತ್ತೆ ಗುರುವಾರ ದೇವಸ್ಥಾನಗಳಲ್ಲೂ ಕೂಡ ಅದೊಂದು ಇದೆ ಕಾರ್ಯಕ್ರಮ. ಯಾರು ಅನ್ಯ ಧರ್ಮೀಯ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.